ಓಂ ಶಾಂತಿ. ಮುರಳಿಯ ದಿನಾಂಕ 14/6/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿರಂತರ ನೆನಪಿರಲಿ, ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಈ ನೆನಪೇ ಮನ್ಮನಾಭವವಾಗಿದೆ. ಪ್ರಶ್ನೆ: ಮಾಯೆಯ ಧೂಳು ಯಾವಾಗ ಕಣ್ಣುಗಳಲ್ಲಿ ಬೀಳುತ್ತದೆಯೋ ಆಗ ಎಲ್ಲದಕ್ಕಿಂತ ಮೊದಲು ಯಾವ ತಪ್ಪಾಗುವುದು? ಉತ್ತರ: ವಿದ್ಯಾಭ್ಯಾಸವನ್ನು ಬಿಡುವ ತಪ್ಪು ಮೊದಲು ಆಗುವುದು. ಭಗವಂತ ಓದಿಸುತ್ತಾರೆ ಎಂಬುದು ಮರೆತು ಹೋಗುತ್ತದೆ. ತಂದೆಯ ಮಕ್ಕಳೇ ತಂದೆಯ ವಿದ್ಯಾಭ್ಯಾಸವನ್ನು ಬಿಟ್ಟು ಬಿಡುತ್ತಾರೆ. ಇದು ಸಹ ಆಶ್ಚರ್ಯದ ಮಾತಾಗಿದೆ. ಇಲ್ಲವೆಂದರೆ ಇದು ಅಂತಹ ಜ್ಞಾನವಾಗಿದೆ. ಇದರಿಂದ ಒಳಗಿಂದೊಳಗೆ ಆಂತರಿಕದಲ್ಲಿಯೇ ಖುಷಿಯಲ್ಲಿ ನೃತ್ಯ ಮಾಡಬೇಕು. ಆದರೆ ಮಾಯೆಯ ಪ್ರಭಾವ ಕಡಿಮೆ ಇಲ್ಲ. ಅದು ವಿದ್ಯಾಭ್ಯಾಸವನ್ನೇ ಬಿಡಿಸುತ್ತದೆ. ವಿದ್ಯಾಭ್ಯಾಸವನ್ನು ಬಿಟ್ಟರೆ ಆಬ್ಸೆಂಟ್ ಆಗುತ್ತೀರಾ, ಗೈರು ಹಾಜರಿಯಾಯಿತು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಯಾರು ಸ್ವಲ್ಪ ಕಡಿಮೆ ತಿಳಿದುಕೊಂಡಿರುತ್ತಾರೆ ಅವರಿಗೆ ತಿಳಿಸಲಾಗುವುದು. ಕೆಲವರು ಬಹಳ ಬುದ್ಧಿವಂತರಾಗಿರುತ್ತಾರೆ. ಮಕ್ಕಳಿಗೂ ಗೊತ್ತಿದೆ, ಈ ತಂದೆಯಂತೂ ಬಹಳ ವಿಚಿತ್ರ ತಂದೆಯಾಗಿದ್ದಾರೆ. ಬಲೆ ತಾವು ಇಲ್ಲಿ ಕೊಳುತ್ತಿದ್ದೀರಾ, ಆದರೆ ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತೀರಾ, ಇವರು ನಮ್ಮ ಬೇಹದ್ದಿನ ಶಿಕ್ಷಕರು ಆಗಿದ್ದಾರೆ. ಬೇಹದ್ದಿನ ಶಿಕ್ಷಣವನ್ನು ಕೊಡುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ವಿದ್ಯಾರ್ಥಿಯ ಬುದ್ಧಿಯಲ್ಲಂತೂ ಇದು ಇರಬೇಕು ಅಲ್ವಾ? ಇದೇ ಸಂಸ್ಕಾರವನ್ನು ಜೊತೆಯಲ್ಲಿ ಅವಶ್ಯವಾಗಿ ತೆಗೆದುಕೊಂಡು ಹೋಗುತ್ತೀರಾ. ತಂದೆಗೂ ಗೊತ್ತಿದೆ, ಇದು ಹಳೆಯ ಚೀಚಿ ಪ್ರಪಂಚವಾಗಿದೆ. ಇದರಿಂದ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು. ಎಲ್ಲಿಗೆ? ವಾಪಸ್ ಮನೆಗೆ. ಹೀಗೆ ಕನ್ಯೆಗೆ ವಿವಾಹವಾಯಿತೆಂದರೆ ಅತ್ತೆ ಮನೆಗೆ ಹೋಗ್ತಾರೆ, ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅಂದರೆ ಅತ್ತೆ ಮನೆಯವರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ತಾಯಿ ಮನೆಯಿಂದ. ಈಗ ತಾವು ಇಲ್ಲಿ ಕುಳಿತುಕೊಂಡಿದ್ದೀರಾ. ತಂದೆ ತಿಳಿಸುತ್ತಾರೆ, ಮಕ್ಕಳಿಗೆ ಇದು ಆಂತರಿಕದಲ್ಲಿ ಬರಬೇಕು. ಇವರು ನಮ್ಮ ಬೇಹದ್ದಿನ ತಂದೆಯೂ ಆಗಿದ್ದಾರೆ. ಬೇಹದ್ದಿನ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಎಷ್ಟು ಬೇಹದ್ದಿನ ತಂದೆಯೋ ಅಷ್ಟು ಬೇಹದ್ದಿನ ಶಿಕ್ಷಣವನ್ನು ಕೊಡುತ್ತಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವೂ ಕೂಡ ಮಕ್ಕಳ ಬುದ್ಧಿಯಲ್ಲಿ ತಿಳಿದಿದೆ. ತಂದೆ ಈ ಹಳೆಯ ಪ್ರಪಂಚದಿಂದ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇದನ್ನು ಆಂತರಿಕದಲ್ಲಿ ನೆನಪಿಟ್ಟುಕೊಳ್ಳುವುದು ಸಹ ಮನ್ಮನಾಭವವಾಗಿದೆ. ನಡೆಯುತ್ತಾ, ತಿರುಗಾಡುತ್ತಾ, ಎದ್ದೊಳುತ್ತಾ, ಕುಳಿತುಕೊಳ್ಳುತ್ತಾ ಇದೇ ನೆನಪಿರಲಿ. ಅದ್ಭುತವಾದ ವಸ್ತುವನ್ನು ನೆನಪು ಮಾಡುತ್ತಾರೆ ಅಲ್ವಾ? ಹಾಗೆಯೇ ತಮಗೂ ಸಹ ಗೊತ್ತಿದೆ, ಚೆನ್ನಾಗಿ ಓದುವುದರಿಂದ, ನೆನಪು ಮಾಡುವುದರಿಂದ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಇದಂತೂ ತಮಗೆ ಅವಶ್ಯವಾಗಿ ಬುದ್ಧಿಯಲ್ಲಿ ಬರಬೇಕು. ಮೊದಲು ತಂದೆಯನ್ನು ನೆನಪು ಮಾಡಬೇಕು, ನಂತರ ಶಿಕ್ಷಕರು ಸಿಗುತ್ತಾರೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಮ್ಮ ಬೇಹದ್ದಿನ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ. ಸಹಜ ನೆನಪನ್ನು ತರಿಸಲು ತಂದೆ ಯುಕ್ತಿಗಳನ್ನು ರಚಿಸುತ್ತಾರೆ. ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಈ ನೆನಪಿನಿಂದಲೇ ಅರ್ಧ ಕಲ್ಪದ ವಿಕರ್ಮಗಳು ವಿನಾಶವಾಗುತ್ತವೆ. ಪಾವನರಾಗಲು ತಾವು ಜನ್ಮ ಜನ್ಮಾಂತರದಿಂದ ಭಕ್ತಿ, ಜಪ, ತಪ ಎಲ್ಲ ಮಾಡುತ್ತಾ ಬಂದಿದ್ದೀರಾ. ಮಂದಿರಗಳಲ್ಲಿ ಭಕ್ತರು ಹೋಗುತ್ತಾರೆ, ಭಕ್ತಿ ಮಾಡುತ್ತಾರೆ. ನಾವು ಪರಂಪರೆಯಿಂದ ಮಾಡುತ್ತಾ ಬಂದಿದ್ದೇವೆಂದು ಹೇಳುತ್ತಾರೆ. ಶಾಸ್ತ್ರಗಳನ್ನು ಯಾವಾಗಿಂದ ಓದುತ್ತಾ ಬಂದಿದ್ದೀರಾ ಎಂದು ಕೇಳಿದರೆ ಪರಂಪರೆಯಿಂದ ಎಂದು ಹೇಳುತ್ತಾರೆ. ಸತ್ಯಯುಗದಲ್ಲಂತೂ ಶಾಸ್ತ್ರಗಳು ಇರುವುದೇ ಇಲ್ಲ. ತಾವು ಮಕ್ಕಳಿಗಂತೂ ಆಶ್ಚರ್ಯವಾಗಬೇಕು. ತಂದೆಯ ವಿನಃ ಮತ್ಯಾರೂ ಸಹ ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ. ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಇವರಂತೂ ನಮ್ಮ ತಂದೆಯಾಗಿದ್ದಾರೆ. ಇವರಿಗೆ ಯಾರೂ ತಂದೆ ತಾಯಿ ಇಲ್ಲ. ಶಿವ ತಂದೆ ಇಂತಹವರ ಮಗು ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಈ ಮಾತುಗಳು ಬುದ್ಧಿಯಲ್ಲಿ ಪದೇ ಪದೇ ನೆನಪಿರಬೇಕು. ಇದೇ ಮನ್ಮನಾಭವವಾಗಿದೆ. ತಂದೆ ಶಿಕ್ಷಕರಾಗಿ ಓದಿಸುತ್ತಾರೆ.
ಆದರೆ ಸ್ವತಃ ಯಾರಿಂದಲೂ ಓದುವುದಿಲ್ಲ, ಅವರಿಗೆ ಯಾರು ಓದಿಸುವುದೂ ಇಲ್ಲ. ಅವರು ಜ್ಞಾನ ಸಂಪೂರ್ಣರಾಗಿದ್ದಾರೆ. ಮನುಷ್ಯ ಸೃಷ್ಟಿಗೆ ಬೀಜರೂಪ ಜ್ಞಾನಸಾಗರ ಚೈತನ್ಯವಾಗಿರುವ ಕಾರಣ ಎಲ್ಲವನ್ನೂ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನಾನು ಯಾರಲ್ಲಿ ಪ್ರವೇಶವಾಗಿದ್ದೇನೆಯೋ ಅವರ ಮೂಲಕ ನಾನು ನಿಮಗೆ ಈ ಎಲ್ಲ ಜ್ಞಾನವನ್ನು ಆದಿಯಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಿದ್ದೇನೆ. ಅಂತಿಮದ ರಹಸ್ಯವನ್ನು ಕೊನೆಯಲ್ಲಿ ತಿಳಿಸುತ್ತೇನೆ. ಆ ಸಮಯದಲ್ಲಿ ಈ ಅಂತ್ಯವೂ ಬರಲಿದೆ ಎಂದು ತಾವು ತಿಳಿದುಕೊಳ್ಳುತ್ತೀರಾ. ಕರ್ಮಾತೀತ ಸ್ಥಿತಿಯನ್ನು ಸಹ ನಂಬರ್ ವಾರಾಗಿ ತಲುಪುತ್ತಾರೆ. ಅದರ ಗುರುತುಗಳನ್ನು ನೋಡುತ್ತೀರಾ. ಹಳೆಯ ಸೃಷ್ಟಿಯ ವಿನಾಶವಂತೂ ಆಗಲೇಬೇಕು. ಇದನ್ನು ಅನೇಕ ಬಾರಿ ನೋಡಿದ್ದೀರಾ ಮತ್ತು ನೋಡುತ್ತಲೇ ಇರುತ್ತೀರಾ. ಹೇಗೆ ಕಲ್ಪದ ಮೊದಲು ಓದಿದ್ದೀರೋ ಹಾಗೆಯೇ ಓದುತ್ತೀರಾ. ರಾಜ್ಯವನ್ನು ಪಡೆದಿದ್ದೀರಾ ಮತ್ತು ಕಳೆದುಕೊಂಡಿದ್ದೀರಾ. ಈಗ ಪುನಃ ಪಡೆಯುತ್ತಿದ್ದೀರಾ. ತಂದೆಯೂ ಸಹ ಪುನಃ ಓದಿಸುತ್ತಿದ್ದಾರೆ. ಇದು ಎಷ್ಟು ಸಹಜವಾಗಿದೆ. ಮಕ್ಕಳು ಸಹ ತಿಳಿದುಕೊಳ್ಳುತ್ತೀರಾ, ನಾವು ಸತ್ಯ ಸತ್ಯ ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ಈಗ ಪುನಃ ತಂದೆ ಬಂದು ನಮಗೆ ಅಂತಹ ಜ್ಞಾನವನ್ನು ಕೊಡುತ್ತಿದ್ದಾರೆ. ಮನಸ್ಸಿನಲ್ಲಿ ಇಂತಿಂತಹ ವಿಚಾರಗಳು ನಡೆಯಬೇಕೆಂದು ತಂದೆ ಸಲಹೆ ಕೊಡುತ್ತಾರೆ. ಶಿವ ತಂದೆ ನಮ್ಮ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ. ಶಿಕ್ಷಕರಿಗೆ ಎಂದಾದರೂ ಮರೆಯುತ್ತಾರೆಯಾ ವಿದ್ಯಾರ್ಥಿಗಳು? ಶಿಕ್ಷಕರ ಮೂಲಕ ವಿದ್ಯಾಭ್ಯಾಸವನ್ನು ಮಾಡುತ್ತಿರುತ್ತಾರೆ. ಕೆಲವು ಮಕ್ಕಳಿಂದ ಮಾಯೆ ಬಹಳ ತಪ್ಪುಗಳನ್ನು ಮಾಡಿಸುತ್ತದೆ. ಒಮ್ಮೆಲೆ ಕಣ್ಣುಗಳಲ್ಲಿ ಧೂಳನ್ನು ಹಾಕುತ್ತದೆ. ನಂತರ ಅವರ ವಿದ್ಯಾಭ್ಯಾಸವನ್ನೇ ಬಿಡಿಸುತ್ತದೆ. ಸ್ವಯಂ ಭಗವಂತ ಓದಿಸುತ್ತಿದ್ದಾರೆ. ಇಂತಹ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ. ವಿದ್ಯಾಭ್ಯಾಸವೇ ಮುಖ್ಯವಾಗಿದೆ. ಅದನ್ನು ಯಾರು ತಾನೇ ಬಿಡುತ್ತಾರೆ? ತಂದೆಯ ಮಕ್ಕಳೇ ಬಿಟ್ಟು ಬಿಡುತ್ತಾರೆ. ಅಂದಾಗ ಮಕ್ಕಳಿಗೆ ತಂದೆ ಪ್ರತಿಯೊಂದು ಮಾತಿನ ಜ್ಞಾನವನ್ನು ಕೊಡುತ್ತಾರೆ. ಎಷ್ಟು ಖುಷಿಯಾಗಬೇಕು. ಕಲ್ಪವೂ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕೊನೆ ಪಕ್ಷ ಈ ರೀತಿ ನನ್ನನ್ನು ನೆನಪು ಮಾಡಿರಿ. ಕಲ್ಪವೂ ನೀವೇ ತಿಳಿದುಕೊಳ್ಳುತ್ತೀರಾ, ಧಾರಣೆ ಮಾಡಿಕೊಳ್ಳುತ್ತೀರಾ. ಇವರಿಗೆ ಯಾರೂ ತಂದೆ ಇಲ್ಲ, ಅವರೇ ಬೇಹದ್ದಿನ ತಂದೆಯಾಗಿದ್ದಾರೆ. ಅಂದಾಗ ವಿಚಿತ್ರ ತಂದೆಯಾಗಿದ್ದಾರೆ ಅಲ್ವಾ? ನನಗೆ ಯಾರಾದರೂ ತಂದೆ ಇದ್ದಾರೆಯಾ ತಿಳಿಸಿ ಅಂತಾರೆ ಶಿವ ತಂದೆ. ಶಿವ ತಂದೆ ಯಾರ ಮಗು? ಈ ವಿದ್ಯಾಭ್ಯಾಸವೂ ಸಹ ವಿಚಿತ್ರವಾಗಿದೆ. ಇದನ್ನು ಈ ಸಮಯದಲ್ಲಿ ಬಿಟ್ಟರೆ ಮತ್ತೆಂದಿಗೂ ಸಹ ಓದಲು ಸಾಧ್ಯವಿಲ್ಲ. ಮತ್ತು ಕೇವಲ ತಾವು ಬ್ರಾಹ್ಮಣರಷ್ಟೇ ಓದುತ್ತೀರಾ. ತಾವು ಇದನ್ನು ಸಹ ತಿಳಿದುಕೊಂಡಿದ್ದೀರಾ. ತಂದೆಯನ್ನು ನೆನಪು ಮಾಡುತ್ತಾ ನಾವು ಪಾವನರಾಗುತ್ತೇವೆ. ಇಲ್ಲವಾದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಗರ್ಭ ಜೈಲಿನಲ್ಲಿ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಅಲ್ಲಿ ನ್ಯಾಯಾಲಯವೂ ಸೇರುತ್ತದೆ ಮತ್ತು ಟ್ರಿಬ್ಯುನಲ್ ಕುಳಿತುಕೊಳ್ಳುವುದು ಅಂದರೆ ನ್ಯಾಯಾಲಯ ಆಗುವುದು. ಎಲ್ಲವೂ ಸಾಕ್ಷಾತ್ಕಾರವಾಗುವುದು. ಸಾಕ್ಷಾತ್ಕಾರ ಮಾಡಿಸದೆ ಯಾರಿಗೂ ಶಿಕ್ಷೆ ಕೊಡುವುದಿಲ್ಲ. ಏಕೆಂದರೆ ಈ ಶಿಕ್ಷೆ ನಮಗೆ ಯಾಕೆ ಸಿಗುತ್ತಿದೆ ಎಂದು ತಬ್ಬಿಬ್ಬಾಗುತ್ತಾರೆ. ಆದ್ದರಿಂದ ತಂದೆಗೆ ಗೊತ್ತಿದೆ, ಇವರು ಇಂತಹ ಪಾಪ ಮಾಡಿದ್ದಾರೆ, ಇಂತಹ ತಪ್ಪು ಮಾಡಿದ್ದಾರೆ. ಈ ರೀತಿ ಎಲ್ಲವನ್ನ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಆ ಸಮಯದಲ್ಲಿ ಎಷ್ಟು ನೋವಾಗುತ್ತೆ. ಅನೇಕ ಜನ್ಮಗಳ ಶಿಕ್ಷೆ ಒಮ್ಮೆಲೆ ಸಿಗುತ್ತದೆ. ಆ ರೀತಿ ಅನುಭವ ಆಗತ್ತೆ. ಅನೇಕ ಜನ್ಮಗಳ ಶಿಕ್ಷೆ ಸ್ವಲ್ಪ ಸಮಯದಲ್ಲಿಯೇ ಅನುಭವಿಸಬೇಕಾಗತ್ತೆ. ಇದು ಎಲ್ಲ ಜನ್ಮಗಳ ಗೌರವವೂ ಹೋದಂತೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಬಹಳ ಒಳ್ಳೆಯ ಪುರುಷಾರ್ಥ ಮಾಡಿರಿ. 16 ಕಲಾ ಸಂಪೂರ್ಣರಾಗಲು ನೆನಪಿನ ಪರಿಶ್ರಮ ಪಡಬೇಕು, ನೋಡಿಕೊಳ್ಳಬೇಕು. ನಾವು ಯಾರಿಗೂ ದುಃಖ ಕೊಡುತ್ತಿಲ್ಲ ತಾನೆ. ನಾವು ಸುಖದಾತ ತಂದೆಗೆ ಮಕ್ಕಳಾಗಿದ್ದೇವೆ. ಬಹಳ ಸುಂದರ ಹೂಗಳಾಗಬೇಕು. ಏಕೆಂದರೆ ಈ ವಿದ್ಯಾಭ್ಯಾಸವೇ ನಿಮ್ಮ ಜೊತೆ ನಡೆಯುತ್ತದೆ. ಅಂದರೆ ಇದರ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ. ವಿದ್ಯಾಭ್ಯಾಸದಿಂದಲೇ ಮನಿಷ್ಠರು ಬ್ಯಾರಿಸ್ಟರ್ ಆಗುತ್ತಾರೆ.
ಅಂದರೆ ಡಾಕ್ಟರ್ ಇರಬಹುದು, ವಕೀಲ ಇರಬಹುದು, ವಿದ್ಯಾಭ್ಯಾಸದಿಂದ ಆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆಯ ಈ ಜ್ಞಾನ ಭಿನ್ನ ಮತ್ತು ಸತ್ಯವಾಗಿದೆ ಮತ್ತು ಇದು ಪಾಂಡವ ಸರ್ಕಾರ ಗುಪ್ತವಾಗಿದೆ. ನಿಮ್ಮ ವಿನಃ ಬೇರೆ ಯಾರೂ ಸಹ ಇದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಈ ವಿದ್ಯಾಭ್ಯಾಸ ಬಹಳ ವಿಚಿತ್ರವಾಗಿದೆ. ಆತ್ಮವೇ ಕೇಳುತ್ತದೆ. ತಂದೆ ಪದೇ ಪದೇ ತಿಳಿಸುತ್ತಾರೆ, ಮಕ್ಕಳೇ ವಿದ್ಯಾಭ್ಯಾಸವನ್ನು ಎಂದಿಗೂ ಬಿಡಬಾರದು. ಮಾಯೆ ಬಿಡಿಸುತ್ತದೆ, ಮಕ್ಕಳೇ ವಿದ್ಯಾಭ್ಯಾಸವನ್ನು ಬಿಡಬೇಡಿ. ತಂದೆಯ ಬಳಿ ರಿಪೋರ್ಟ್ ಅಂತೂ ಬರುತ್ತೆ ಅಲ್ವಾ, ಆ ರಿಜಿಸ್ಟರಿಂದ ಎಲ್ಲವೂ ಗೊತ್ತಾಗತ್ತೆ. ಇವರು ಎಷ್ಟು ದಿನ ಗೈರು ಹಾಜರಾಗಿದ್ದಾರೆ ಎಂದು ತಿಳಿದು ಬರುತ್ತದೆ. ವಿದ್ಯಾಭ್ಯಾಸವನ್ನು ಬಿಟ್ಟರೆ ತಂದೆಯನ್ನು ಮರೆತು ಹೋಗುತ್ತೀರಾ. ವಾಸ್ತವದಲ್ಲಿ ಮರೆಯುವಂತಹ ವಸ್ತು ಅಲ್ಲ ತಂದೆ, ಏಕೆಂದರೆ ಇವರು ಅದ್ಭುತ ತಂದೆಯಾಗಿದ್ದಾರೆ. ತಿಳುವಳಿಕೆಯನ್ನು ಕೊಡುತ್ತಾರೆ. ಹೇಗೆ ಇದು ಒಂದು ಆಟವಾಗಿದೆ. ಆಟದ ಮಾತನ್ನು ಯಾರಿಗಾದರೂ ತಿಳಿಸಲಿ, ತಕ್ಷಣ ಅದು ನೆನಪಿರುತ್ತೆ ಅಲ್ವಾ, ಎಂದಿಗೂ ಮರೆಯುವುದಿಲ್ಲ. ಈ ಬ್ರಹ್ಮ ಬಾಬಾರವರು ಕೂಡ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಬಾಲ್ಯತನದಲ್ಲಿಯೇ ವೈರಾಗ್ಯದ ವಿಚಾರಗಳು ಬ್ರಹ್ಮ ತಂದೆಗೆ ಬರುತ್ತಿದ್ದವು. ಹೇಳುತ್ತಿದ್ದರು, ಪ್ರಪಂಚದಲ್ಲಿ ಬಹಳ ದುಃಖ ಇದೆ. ಈಗ ನನ್ನ ಬಳಿ ಕೇವಲ 10,000 ರೂಪಾಯಿ ಇದೆ, ಅದಕ್ಕೆ 50 ರೂಪಾಯಿ ಬಡ್ಡಿ ಸಿಗತ್ತೆ, ಇಷ್ಟೇ ಸಾಕು, ಸ್ವತಂತ್ರವಾಗಿರುತ್ತೇನೆ. ಮನೆಯನ್ನು ಸಂಭಾಲನೆ ಮಾಡಲು ಕಷ್ಟವಿದೆ, ಆದ್ದರಿಂದ ಇದೇನೂ ಬೇಡ ಎಂದುಕೊಂಡೆ. ಆದರೆ ಸೌಭಾಗ್ಯ ಸುಂದರಿ ಎಂಬ ಚಲನಚಿತ್ರ ನೋಡಿದನಷ್ಟೇ ವೈರಾಗ್ಯದ ಮಾತುಗಳೆಲ್ಲವೂ ಹೊರಟು ಹೋಯಿತು. ವಿವಾಹ ಮಾಡಿಕೊಳ್ಳೋಣವೆಂದು ಸಂಕಲ್ಪ ಬಂತು. ಮಾಯೆ ಒಂದು ಪೆಟ್ಟನ್ನು ಕೊಟ್ಟಿತು, ಎಲ್ಲವೂ ಸಮಾಪ್ತಿಯಾಯಿತು. ಆದ್ದರಿಂದ ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಇದಂತೂ ಪ್ರಪಂಚವೇ ನರಕವಾಗಿದೆ. ಮತ್ತು ಇದರಲ್ಲಿಯೂ ಈ ಸಿನಿಮಾಗಳಿವೆ ಅಲ್ವಾ, ನರಕ. ಇದನ್ನು ನೋಡುವುದರಿಂದ ಎಲ್ಲರ ವೃತ್ತಿ ಕೆಟ್ಟು ಹೋಗುತ್ತೆ. ಪತ್ರಿಕೆಗಳಲ್ಲಿ ಓದುತ್ತಾರೆ, ಅದರಲ್ಲಿ ಒಳ್ಳೊಳ್ಳೆ ಸ್ತ್ರೀಯರ ಚಿತ್ರಗಳನ್ನು ನೋಡಿದಾಗ, ಈ ಸಿನಿಮಾ ನೋಡಿದಾಗ, ಭಾವಚಿತ್ರ ನೋಡಿದಾಗ ವೃತ್ತಿ ಹೋಗುತ್ತೆ, ಕೆಟ್ಟು ಹೋಗುತ್ತೆ, ಅದರ ಕಡೆ ಹೋಗುತ್ತೆ. ಇವರು ಬಹಳ ಸುಂದರವಾಗಿದ್ದಾರೆ ಎಂಬುದು ಬುದ್ಧಿಯಲ್ಲಿ ಬರುತ್ತೆ. ವಾಸ್ತವದಲ್ಲಿ ಈ ಸಂಕಲ್ಪವೂ ಕೂಡ ಬರಬಾರದು. ತಂದೆ ಹೇಳುತ್ತಾರೆ, ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ. ಆದ್ದರಿಂದ ತಾವು ಎಲ್ಲವನ್ನ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಇಂತಹ ಚಿತ್ರಗಳು ಅದೆಲ್ಲ ನೋಡಲೇಬಾರದು. ಯಾಕೆ ನೋಡುತ್ತೀರಾ? ಈ ಎಲ್ಲ ಮಾತುಗಳು ಸ್ಥಿತಿಯನ್ನು ಕೆಳಗೆ ತರುತ್ತದೆ. ಈಗ ಏನೆಲ್ಲ ನೋಡುತ್ತೀರಾ ಇದೆಲ್ಲವೂ ಸಹ ಸ್ಮಶಾನವಾಗಲಿದೆ. ಯಾರೆಲ್ಲರನ್ನ ಈ ಕಣ್ಣುಗಳಿಂದ ನೋಡುತ್ತಿದ್ದೀರಾ ಅವರೆಲ್ಲರನ್ನ ನೆನಪು ಮಾಡಬೇಡಿ. ಎಲ್ಲದರಿಂದ ಮಮತ್ವವನ್ನು ತೆಗೆಯಿರಿ. ಈ ಎಲ್ಲ ಶರೀರಧಾರಿಗಳು ಯಾರೆಲ್ಲ ಇದ್ದಾರೆ ಇದೆಲ್ಲವೂ ಕೂಡ ಹಳೆಯದು. ಪತಿತರಾಗಿದ್ದಾರೆ, ಶರೀರ ಎಲ್ಲ ಪತಿತವಾಗಿದೆ. ಬಲೆ ಆತ್ಮ ಶುದ್ಧವಾಗತ್ತೆ, ಆದರೆ ಶರೀರವಂತೂ ಪತಿತ ಆಗಿದೆ ಅಲ್ವಾ. ಇದರ ಕಡೆ ಯಾಕೆ ಗಮನ ಕೊಡುತ್ತೀರಾ? ಒಬ್ಬ ತಂದೆಯನ್ನೇ ನೋಡಬೇಕು, ನೆನಪು ಮಾಡಬೇಕು. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಗುರಿ ಬಹಳ ಉನ್ನತವಾಗಿದೆ. ವಿಶ್ವದ ಮಾಲೀಕರಾಗಲು ಅನ್ಯ ಯಾರೂ ಪ್ರಯತ್ನ ಪಡಲು ಸಾಧ್ಯವಿಲ್ಲ. ಯಾರ ಬುದ್ಧಿಯಲ್ಲಿಯೂ ಕೂಡ ಇದು ಬರುವುದಿಲ್ಲ. ಮಾಯೆಯ ಪ್ರಭಾವ ಕಡಿಮೆ ಇಲ್ಲ. ವಿಜ್ಞಾನಿಗಳಿಗೆ ಎಷ್ಟು ಬುದ್ಧಿ ನಡೆಯುತ್ತಿರುತ್ತದೆ. ನಿಮ್ಮದು ಶಾಂತಿಯ ಶಕ್ತಿಯಾಗಿದೆ. ನಾವು ಮುಕ್ತಿಯನ್ನು ಪಡೆಯಬೇಕೆಂದು ಎಲ್ಲರೂ ಬಯಸುತ್ತಾರೆ. ನಿಮ್ಮ ಗುರಿ ಜೀವನ್ಮುಕ್ತಿಯದಾಗಿದೆ. ಇದನ್ನು ಸಹ ತಂದೆ ತಿಳಿಸಿದ್ದಾರೆ. ಗುರುಗಳು ಮುಂತಾದವರು ಇಂತಹ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ. ತಾವು ಗೃಹಸ್ಥದಲ್ಲಿದ್ದು ಪವಿತ್ರರಾಗಿರಬೇಕು. ರಾಜ್ಯ ಭಾಗ್ಯವನ್ನು ಪಡೆಯಬೇಕು. ಭಕ್ತಿಯಲ್ಲಿ ಸಮಯವನ್ನು ಬಹಳ ವ್ಯರ್ಥವಾಗಿ ಕಳೆದಿದ್ದೀರಾ. ನಾವು ಎಷ್ಟೊಂದು ತಪ್ಪುಗಳನ್ನು ಮಾಡಿದ್ದೇವೆಂದು ಈಗ ತಿಳಿದುಕೊಳ್ಳುತ್ತೀರಾ. ತಪ್ಪುಗಳನ್ನು ಮಾಡುತ್ತಾ ಮಾಡುತ್ತಾ ಬುದ್ಧಿಹೀನರು, ಸಂಪೂರ್ಣ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಾ. ನಿಮ್ಮಲ್ಲಿ ವಿಚಾರ ಬರುತ್ತೆ, ಇದಂತೂ ಬಹಳ ಅದ್ಭುತವಾದ ಜ್ಞಾನವಾಗಿದೆ. ಇದರಿಂದ ನಾವು ಹೇಗಿದ್ದವರು ಏನಾಗಿದ್ದೇವೆ. ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೇವೆ. ನಮ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರಿಗೆ ಯಾರೂ ತಂದೆ ಇಲ್ಲ.
ಅವರು ಶಿಕ್ಷಕರಾಗಿದ್ದಾರೆ, ಅವರಿಗೆ ಬೇರೆ ಯಾರು ಶಿಕ್ಷಕರಿಲ್ಲ ಎಂದು ನಿಮಗೆ ಖುಷಿಯ ನಶೆ ಏರಬೇಕು. ಇದಕ್ಕೆ ಮನುಷ್ಯರು ಎಲ್ಲಿಂದ ಕಲಿತರು ಎಂದು ಹೇಳಿ ಆಶ್ಚರ್ಯಚಕಿತರಾಗುತ್ತಾರೆ ಅಲ್ವಾ? ಅನೇಕರು ಇವರಂತೂ ಯಾರೋ ಗುರುಗಳಿಂದ ಕಲಿಯುತ್ತಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ. ಅಂದಾಗ ಗುರುಗಳಿಗೆ ಅನ್ಯ ಶಿಷ್ಯರು ಇರ್ತಾರೆ ಅಲ್ವಾ? ಕೇವಲ ಒಬ್ಬ ಶಿಷ್ಯರಿರ್ತಾರ? ಇಲ್ಲ, ಗುರುಗಳಿಗೆ ಅನೇಕ ಶಿಷ್ಯರಿರುತ್ತಾರೆ. ಆಗಾಗ ಗುರುಗಳನ್ನು ನೋಡಿ ಎಷ್ಟೊಂದು ಜನ ಶಿಷ್ಯರಿದ್ದಾರೆ. ಆ ಗುರುಗಳಿಗಾಗಿ ಶಿಷ್ಯರಿಗೆ ಮನಸ್ಸಿನಲ್ಲಿ ಎಷ್ಟು ಭಾವನೆ ಇರುತ್ತೆ. ಅವರನ್ನು ವಜ್ರಗಳಲ್ಲಿ ತುಲಾಭಾರ ಮಾಡಿದರು. ಹಾಗಾದರೆ ನೀವು ಇಂತಹ ಸದ್ಗುರು ಶಿವ ತಂದೆಯನ್ನ ಯಾವುದರಲ್ಲಿ ತುಲಾಭಾರ ಮಾಡುತ್ತೀರಾ? ಇವರಂತೂ ಬೇಹದ್ದಿನ ಸದ್ಗುರುವಾಗಿದ್ದಾರೆ. ಇವರ ಭಾರ ಎಷ್ಟಿದೆ? ಒಂದು ವಜ್ರದ ಭಾರವೂ ಹಾಕುವಂತಿಲ್ಲ. ಇಂತಹ ಮಾತುಗಳನ್ನು ನೀವು ಮಕ್ಕಳು ವಿಚಾರ ಮಾಡಬೇಕು. ಇದಂತೂ ಆಳವಾದ ಮಾತಾಗಿದೆ. ಬಲೆ ಈಶ್ವರ ಎಂದು ಎಲ್ಲರೂ ಹೇಳುತ್ತಿರುತ್ತಾರೆ, ಆದರೆ ಅವರು ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆಂದು ತಿಳಿದುಕೊಳ್ಳುವುದಿಲ್ಲ. ಇವರಂತೂ ಸಾಧಾರಣ ರೀತಿಯಲ್ಲಿ ಕುಳಿತಿರುತ್ತಾರೆ. ಗದ್ದುಗೆಯ ಮೇಲೂ ಸಹ ಯಾಕೆ ಕುಳಿತುಕೊಳ್ಳುತ್ತಾರೆಂದರೆ ಎಲ್ಲರಿಗೂ ಮುಖ ಕಾಣುವಂತಿರಲಿ ಎಂದು. ಮಕ್ಕಳ ಮೇಲೆ ಪ್ರೀತಿ ಇದೆ ಅಲ್ವಾ? ಮಕ್ಕಳ ಸಹಯೋಗವಿಲ್ಲದೆ ಸ್ಥಾಪನೆಯ ಕಾರ್ಯ ಮಾಡಲು ಸಾಧ್ಯವಾ? ಬಾಬಾ ಹೇಳ್ತಾರೆ, ಯಾರು ಜಾಸ್ತಿ ಸಹಯೋಗ ಕೊಡುವ ಮಕ್ಕಳಿದ್ದಾರೆ ಅವ್ರ ಜೊತೆ ಜಾಸ್ತಿ ಪ್ರೀತಿ ಇರುತ್ತೆ. ಹೇಗೆ ಜಾಸ್ತಿ ಸಂಪಾದನೆ ಮಾಡುವ ಒಳ್ಳೆಯ ಮಕ್ಕಳು ಅವಶ್ಯವಾಗಿ ಒಳ್ಳೆಯ ಪದವಿಯನ್ನೇ ಪಡೆಯುತ್ತಾರೆ. ಅವರ ಪ್ರತಿ ಪ್ರೀತಿ ಇರುತ್ತೆ. ಮಕ್ಕಳನ್ನ ನೋಡಿ ನೋಡಿ ಹರ್ಷಿತರಾಗುತ್ತಾರೆ ತಂದೆ. ಆತ್ಮ ಬಹಳ ಖುಷಿ ಪಡುತ್ತೆ. ಕಲ್ಪ ಕಲ್ಪವೂ ಮಕ್ಕಳನ್ನ ನೋಡಿ ತಂದೆ ಖುಷಿ ಪಡುತ್ತಾರೆ. ಕಲ್ಪ ಕಲ್ಪವೂ ಮಕ್ಕಳು ಸಹಯೋಗಿಗಳಾಗುತ್ತಾರೆ, ಬಹಳ ಪ್ರಿಯರಾಗುತ್ತಾರೆ. ಕಲ್ಪ ಕಲ್ಪಾಂತರದ ಪ್ರೀತಿ ಜೋಡಣೆಯಾಗುವುದು. ಬಲೆ ಎಲ್ಲಿಯಾದರೂ ಕುಳಿತುಕೊಳ್ಳಿ, ಬುದ್ಧಿಯಲ್ಲಿ ಕೇವಲ ತಂದೆಯ ನೆನಪಿರಬೇಕು. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇವರಿಗೆ ಯಾರೂ ತಂದೆ ಇಲ್ಲ, ಇವರ ಶಿಕ್ಷಕರು ಇಲ್ಲ, ತಾವೇ ಎಲ್ಲವೂ ಆಗಿದ್ದೀರಾ. ಅಂದರೆ ಶುಭಾಬ್ರವರೇ ಸರ್ವಸ್ವವೂ ಆಗಿದ್ದಾರೆ. ಆ ತಂದೆಯನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಂತೂ ಯಾರು ನೆನಪು ಮಾಡುವುದಿಲ್ಲ. 21 ಜನ್ಮಗಳಿಗಾಗಿ ದೋಣಿ ಪಾರಾಗುವುದು ಅಂದಾಗ ಎಷ್ಟು ಖುಷಿ ಇರಬೇಕು. ಇಡೀ ದಿನ ತಂದೆಯ ಸೇವೆಯನ್ನೇ ಮಾಡೋಣ ಸಾಕು. ಅಂತಹ ತಂದೆಯ ಪರಿಚಯವನ್ನ ಕೊಡೋಣ ಎನಿಸಬೇಕು. ತಂದೆಯಿಂದ ಈ ಆಸ್ತಿ ಸಿಗುತ್ತದೆ. ತಂದೆ ನಮಗೆ ರಾಜಯೋಗವನ್ನ ಕಲಿಸುತ್ತಿದ್ದಾರೆ ಮತ್ತೆ ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಪೂರ್ತಿ ಚಕ್ರ ಬುದ್ಧಿಯಲ್ಲಿ ಇದೆ. ಇಂತಹ ಚಕ್ರವನ್ನ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ. ಇದರ ಅರ್ಥವೂ ಯಾರಿಗೂ ಗೊತ್ತಿಲ್ಲ. ತಮಗೆ ತಿಳಿದಿದೆ ತಂದೆ ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ, ಬೇಹದ್ದಿನ ರಾಜ್ಯವನ್ನ ಕೊಡುತ್ತಾರೆ, ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಾವು ಈ ರೀತಿ ತಿಳಿಸುತ್ತೀರಾ ಅಂದಾಗ ಯಾರೂ ಸಹ ಸರ್ವವ್ಯಾಪಿ ಭಗವಂತ ಎಂದು ಹೇಳಲಾಗುವುದಿಲ್ಲ. ಅವರು ತಂದೆ ಶಿಕ್ಷಕ ಆಗಿದ್ದಾರೆ ಅಂದಾಗ ಸರ್ವವ್ಯಾಪಿ ಹೇಗೆ ಆಗುತ್ತಾರೆ? ಬೇಹದ್ದಿನ ತಂದೆಯೇ ಜ್ಞಾನಪೂರ್ಣ ಆಗಿದ್ದಾರೆ. ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಂಡಿದ್ದಾರೆ. ತಂದೆ ಮಕ್ಕಳಿಗೂ ತಿಳಿಸುತ್ತಾರೆ, ಮಕ್ಕಳೇ ವಿದ್ಯಾಭ್ಯಾಸವನ್ನ ಮರೆಯಬೇಡಿ. ಇದು ಬಹಳ ದೊಡ್ಡ ವಿದ್ಯಾಭ್ಯಾಸವಾಗಿದೆ. ತಂದೆ ಪರಮ ಪಿತ ಆಗಿದ್ದಾರೆ, ಪರಮ ಶಿಕ್ಷಕ, ಪರಮ ಸದ್ಗುರು ಆಗಿದ್ದಾರೆ. ಇವರೆಲ್ಲ ಗುರುಗಳನ್ನು ಕರೆದುಕೊಂಡು ಹೋಗುತ್ತಾರೆ. ಇಂತಹ ಅದ್ಭುತವಾದ ಮಾತುಗಳನ್ನು ತಿಳಿಸಬೇಕು. ಹೇಳಿ, ಇದು ಬೇಹದ್ದಿನ ಆಟವಾಗಿದೆ. ಪ್ರತಿಯೊಬ್ಬ ಪಾತ್ರಧಾರಿಗೆ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ಬೇಹದ್ದಿನ ತಂದೆಯಿಂದ ನಾವೇ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ನಾವೇ ಮಾಲೀಕರಾಗಿದ್ದೇವೆ. ಸತ್ಯಯುಗ ಇತ್ತು, ಈಗ ಪುನಃ ಸ್ಥಾಪನೆಯಾಗುವುದು. ಕೃಷ್ಣ ಹೊಸ ಪ್ರಪಂಚದ ಮಾಲೀಕ ಆಗಿದ್ದರು, ಈಗ ಹಳೆಯ ಪ್ರಪಂಚವಾಗಿದೆ. ಇದರ ನಂತರ ಅವಶ್ಯವಾಗಿ ಹೊಸ ಪ್ರಪಂಚದ ಮಾಲೀಕ ಆಗುವವರಿದ್ದಾರೆ. ಚಿತ್ರದಲ್ಲಿಯೂ ಸ್ಪಷ್ಟವಾಗಿದೆ, ನಿಮಗೂ ಗೊತ್ತಿದೆ. ಈಗ ನಮ್ಮ ಕಾಲುಗಳು ನರಕದ ಕಡೆ, ಮುಖ ಸ್ವರ್ಗದ ಕಡೆ ಇದೆ. ಅದೇ ನೆನಪಿರುತ್ತೆ. ಈ ರೀತಿ ನೆನಪು ಮಾಡುತ್ತಾ ಮಾಡುತ್ತಾ ಅಂತಿಮತಿ ಸುಗತಿಯಾಗುವುದು. ಎಷ್ಟು ಒಳ್ಳೊಳ್ಳೆಯ ಮಾತುಗಳಿವೆ, ಇದರ ಸ್ಮರಣೆ ಮಾಡಬೇಕು. ಒಳ್ಳೆಯದು.
ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಈ ಕಣ್ಣುಗಳಿಂದ ಏನೆಲ್ಲವೂ ನೋಡುತ್ತಿದ್ದೀರಾ ಅದೆಲ್ಲವುಗಳ ಜೊತೆ ಮಮತ್ವವನ್ನು ಮುರಿಯಬೇಕು. ಒಬ್ಬ ತಂದೆಯನ್ನೇ ನೋಡಬೇಕು. ವೃತ್ತಿಯನ್ನು ಶುದ್ಧ ಮಾಡಿಕೊಳ್ಳಲು ಈ ಚೀಚಿ ಶರೀರದ ಕಡೆ ಸ್ವಲ್ಪವೂ ಗಮನ ಕೊಡಬಾರದು. ಎರಡನೇ ಪಾಯಿಂಟು, ತಂದೆ ಯಾವ ಭಿನ್ನ ಮತ್ತು ಸತ್ಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆಯೋ ಅದನ್ನು ಬಹಳ ಚೆನ್ನಾಗಿ ಓದಬೇಕು ಮತ್ತು ಓದಿಸಬೇಕು. ವಿದ್ಯಾಭ್ಯಾಸವನ್ನು ಎಂದಿಗೂ ತಪ್ಪಿಸಬಾರದು. ವರದಾನ: ಶಾಂತಿಯ ಶಕ್ತಿಯ ಪ್ರಯೋಗದ ಮೂಲಕ ಕಾರ್ಯದಲ್ಲಿ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮರಾಗಿರಿ. ವರದಾನದ ವಿಶ್ಲೇಷಣೆ: ಈಗ ಸಮಯದ ಪರಿವರ್ತನೆಯ ಅನುಗುಣವಾಗಿ ಶಾಂತಿಯ ಶಕ್ತಿಯ ಸಾಧನವನ್ನು ಪ್ರಯೋಗದಲ್ಲಿ ತರುವಂತಹ ಪ್ರಯೋಗಿ ಆತ್ಮರಾಗಿರಿ. ಹೇಗೆ ವಾಣಿಯ ಮೂಲಕ ಆತ್ಮರಲ್ಲಿ ಸ್ನೇಹದ ಸಹಯೋಗದ ಭಾವನೆಯನ್ನು ಉತ್ಪನ್ನ ಮಾಡುತ್ತೀರಾ, ಇಂತಹ ಶುಭ ಭಾವನೆ ಸ್ನೇಹದ ಭಾವನೆಯ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಅವರಲ್ಲಿ ಶ್ರೇಷ್ಠ ಭಾವನೆಯನ್ನು ಉತ್ಪನ್ನ ಮಾಡಿರಿ. ಹೇಗೆ ದೀಪವನ್ನು ಬೆಳಗಿಸುತ್ತದೆ ಹಾಗೆಯೇ ತಮ್ಮ ಶಕ್ತಿಶಾಲಿ ಶುಭ ಭಾವನೆ ಅನ್ಯರಲ್ಲಿ ಸರ್ವಶ್ರೇಷ್ಠ ಭಾವನೆಯನ್ನು ಉತ್ಪನ್ನ ಮಾಡಿಸುತ್ತದೆ. ಈ ಶಕ್ತಿಯಿಂದ ಸ್ಥೂಲ ಕಾರ್ಯದಲ್ಲಿಯೂ ಬಹಳ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಕೇವಲ ಇದನ್ನು ಪ್ರಯೋಗ ಮಾಡಿ ನೋಡಿ. ಸ್ಲೋಗನ್: ಸರ್ವರ ಪ್ರಿಯರಾಗಬೇಕಾದರೆ ಹರಳಿದ ಆತ್ಮಿಕ ಗುಲಾಬಿಯಾಗಿರಿ, ಬಾಡಿ ಹೋಗಿರುವ ಅಥವಾ ಮುದುಡಿದ ಗುಲಾಬಿ ಅಲ್ಲ. ಓಂ ಶಾಂತಿ.